ಅಂಗಾಂಗ ದಾನ ಮಕ್ಕಳಿಗೆ ಹೊಸ ಬದುಕಿನ ಆಶಾಕಿರಣ. ರೈನ್ಬೋ ಮಕ್ಕಳ ಆಸ್ಪತ್ರೆ ವತಿಯಿಂದ ವಿಶ್ವ ಅಂಗಾಂಗ ಕಸಿ ದಿನ ಆಚರಣೆ. ಗಮನ ಸೆಳೆಯಿತು ಅಂಗಾಂಗ ದಾನದ ಮಹತ್ವ ಕುರಿತು ಜಾಗೃತಿ ಕಾರ್ಯಕ್ರಮ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವ ಅಂಗಾಂಗ ಕಸಿ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೆಂಗಳೂರಿನ ರೈನ್ಬೋ ಮಕ್ಕಳ ಆಸ್ಪತ್ರೆ ಮತ್ತು ಬರ್ತ್ ರೈಟ್ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಅಂಗಾಂಗ ದಾನದ ಮಹತ್ವ, ಮಕ್ಕಳ ಅಂಗಾಂಗ ಕಸಿಯ ಸವಾಲುಗಳು ಹಾಗೂ ಜೀವ ಉಳಿಸುವ ಈ ಮಹತ್ವದ ಸೇವೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಆಶಾಭಾವನೆ, ಚೇತರಿಕೆ ಮತ್ತು ಹೊಸ ಬದುಕಿನ ಸಂದೇಶ ಸಾರುವ ವಿಶ್ವ ಅಂಗಾಂಗ ಕಸಿ ದಿನದ ಅಂಗವಾಗಿ ಬೆಂಗಳೂರಿನ ರೈನ್ಬೋ ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಅಂಗಾಂಗ ಕಸಿ ಸ್ವೀಕರಿಸಿದವರು, ವೈದ್ಯರು, ರೋಗಿಗಳು ಹಾಗೂ ಆರೈಕೆದಾರರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಕ್ಕಳ ಅಂಗಾಂಗ ಕಸಿ ತಜ್ಞ ಡಾಕ್ಟರ್ ಸೌಮಿಲ್ ಗೌರ್, ಅಂತಿಮ ಹಂತದ ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವ ಅನೇಕ ಮಕ್ಕಳು ಇನ್ನೂ ಸಕಾಲಿಕ ಚಿಕಿತ್ಸೆ ಮತ್ತು ಕಸಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಜಾಗೃತಿ ಕೊರತೆ, ಅಂಗಾಂಗ ದಾನದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹಾಗೂ ನಿಧಾನಗತಿಯ ರೆಫರಲ್ ವ್ಯವಸ್ಥೆ ಪ್ರಮುಖ ಸವಾಲುಗಳಾಗಿವೆ. ಮಕ್ಕಳಲ್ಲಿ ಅಂಗಾಂಗ ವೈಫಲ್ಯವನ್ನು ಆರಂಭದಿಂದಲೇ ಗುರುತಿಸಿ ಸಮಯಕ್ಕೆ ಸರಿಯಾಗಿ ವಿಶೇಷ ಚಿಕಿತ್ಸೆ ನೀಡಿದರೆ ಅನೇಕ ಜೀವಗಳನ್ನು ಉಳಿಸಬಹುದು. ಇದಕ್ಕಾಗಿ ಕುಟುಂಬಗಳು ಹಾಗೂ ಆರೋಗ್ಯ ಸೇವೆ ಪೂರೈಕೆದಾರರಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯ ಎಂದರು. I help children in doing kidney transplants whose kidneys have failed, and it's a very noble cause, and I encourage people to be kind to fellow human beings, and if needed they can donate their organs safely and happily. Medical science has advanced too much now, everything remains safe, so that my message to people is not to get afraid about the transplants, like giving organs to others. ಮಕ್ಕಳ ಮತ್ತು ಬಹು ಅಂಗಾಂಗ ಕಸಿ ಕ್ಷೇತ್ರದಲ್ಲಿ ಪ್ರಮುಖ ಕೇಂದ್ರವಾಗಿರುವ ರೈನ್ಬೋ ಆಸ್ಪತ್ರೆಗಳು ಇದುವರೆಗೂ 345ಕ್ಕೂ ಹೆಚ್ಚು ಕಿಡ್ನಿ, ಲಿವರ್ ಮತ್ತು ಬೋನ್ ಮ್ಯಾರೋ ಕಸಿಗಳನ್ನು ಯಶಸ್ವಿಯಾಗಿ ನಡೆಸಿವೆ. ದೇಶ ವಿದೇಶಗಳಿಂದಲೂ ರೋಗಿಗಳು ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕಿತ್ಸೆ ಪಡೆದು ಗುಣಮುಖರಾದವರು ಆಸ್ಪತ್ರೆಯ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. I am a kidney recipient. My mom is the donor. So, a few things from my side to the entire world and especially India. Please go donate, because donation is a very great thing. Many people might be like, okay, if I donate, this is something bad happening my next life. Forget your next life. Imagine this life. If you go donate, you become a superhero. You might have done a good deed. Think it in that way. And for all the recipients out there who are fighting the transplant, remember, after the transplant, you have a very beautiful life. You can go play sports, you can go swim, interact with your friends. Remember, it's just a little bit part of your life. I get it, you are going through all the tricks, but remember, after this transplant, you enjoy very beautifully. And to Rainbow Children's Hospital, I give a very huge thanks to them for being part of my life and seeing me, especially Dr. Soumil Gaur, who was like acting as a second father figure to me. And I really want to thank Organ India for giving me an opportunity to represent India in the World Transplant. I am the youngest ever to represent India in the 2023 World Transplant Games held in Perth, Australia. I have participated recently in Dresden, Germany for the 2025 Games, and soon I will be participating in the 2027 Games in Leuven, Belgium. I hope to see new faces soon. Remember, it's just a small part of your life that's going to be struggle. Remember, after this, you'll enjoy great. ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ವಿಶ್ವ ಟ್ರಾನ್ಸ್ಪ್ಲಾಂಟ್ ಗೇಮ್ಸ್ ಚಿನ್ನದ ಪದಕ ವಿಜೇತ ವರುಣ್ ಆನಂದ್ ಅಂಗಾಂಗ ಕಸಿಯ ನಂತರ ತಮ್ಮ ಜೀವನದಲ್ಲಿ ಸಂಭವಿಸಿದ ಬದಲಾವಣೆಗಳನ್ನು ಹಂಚಿಕೊಂಡರು. ಅಂಗಾಂಗ ಕಸಿ ನನ್ನ ಜೀವನಕ್ಕೆ ಎರಡನೇ ಅವಕಾಶ ನೀಡಿದೆ. ಅಂಗಾಂಗ ದಾನಿಗಳ ಉದಾರತೆ ಅನೇಕ ಕುಟುಂಬಗಳಿಗೆ ಹೊಸ ಆಶಾಕಿರಣವಾಗುತ್ತದೆ. ಪ್ರತಿಯೊಬ್ಬರು ಅಂಗಾಂಗ ದಾನದ ಬಗ್ಗೆ ಯೋಚಿಸಬೇಕು. ಅಂಗಾಂಗ ಕಸಿ ಪಡೆದ ಮಕ್ಕಳು ಮತ್ತು ಅವರ ಕುಟುಂಬಗಳು ಹಂಚಿಕೊಂಡ ಸ್ಫೂರ್ತಿದಾಯಕ ಅನುಭವಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದವು.
ಧೈರ್ಯ, ವಿಶ್ವಾಸ ಮತ್ತು ಸಕಾಲಿಕ ವೈದ್ಯಕೀಯ ಆರೈಕೆ ಜೀವನದಲ್ಲಿ ಎಂತಹ ಬದಲಾವಣೆ ತರಬಲ್ಲದು ಎಂಬುದನ್ನ ಅವರ ಕಥೆಗಳು ಮನದಟ್ಟುಗೊಳಿಸಿವೆ. ಅಂಗಾಂಗ ದಾನವು ಕೇವಲ ವೈದ್ಯಕೀಯ ಪ್ರಕ್ರಿಯೆಯಲ್ಲ, ಅದು ಮತ್ತೊಬ್ಬರ ಬದುಕಿಗೆ ಹೊಸ ಬೆಳಕು ನೀಡುವ ಮಾನವೀಯ ಕಾರ್ಯ. ಸಮಾಜದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿದರೆ ಇನ್ನೂ ಅನೇಕ ಮಕ್ಕಳಿಗೆ ಹೊಸ ಜೀವನ ದೊರೆಯಲಿದೆ ಎಂಬ ಸಂದೇಶವನ್ನ ವಿಶ್ವ ಅಂಗಾಂಗ ಕಸಿ ದಿನದ ಈ ಕಾರ್ಯಕ್ರಮ ಸಾರಿದೆ.